ಪ್ರಜಾಪ್ರಭುತ್ವ ಅಷ್ಟು ವೀಕ್ ಆಗಿಲ್ಲ ರೀ, ಯಾರು ತಮ್ಮ ಮತನ ಮಾರ್ಕೊಳ್ಳಲ್ಲ. ಈಗ ಹಿರಿಯೂರು ಬೈ ಎಲೆಕ್ಷನ್ ಬಂತು ಅಂತ ದುಡ್ಡಿನ ಬಲೆ ಹೆಣೆದ ಬಾಬು, ಸದಾ ನಿಮ್ಮ ಸೇವೆಯಲ್ಲಿ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅಂತಲೇ ಮುಖವಾಡ ಹಾಕೊಂಡಿದ್ದಾರೆ. ಬದಲಾವಣೆಗಾಗಿ ಬೊಮ್ಮನಹಳ್ಳಿ ಬಾಬಣ್ಣ ಅಂತ ಹೇಳಿ ದುಡ್ಡಿನ ಕಮಾಲ್ ಮಾಡ್ತಾ ಇದ್ದಾರೆ. ಬಂದಲ್ಲಿ ಹೋದಲ್ಲಿ ಬಡವರಿಗೆ ದುಡ್ಡಿನ ಬಲೆ ಹಾಕ್ತಿರುವಂತ ಅಟ್ಟಿಕ ಬಾಬು. ಏನಿದು ಬಾಬು ಡ್ರಾಮಾ ಅಂತ ದೃಶ್ಯಗಳ ಮೂಲಕವೇ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಹೋದಲ್ಲಿ ಬಂದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ದುಡ್ಡನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತಂತೆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ನೋಡ್ತಾ ಇದ್ದೀರಾ, ತೋರಿಸ್ತೀವಿ ನಾವು. ಸದಾ ನಿಮ್ಮ ಸೇವೆಯಲ್ಲಿ ಅಂತ ಹೇಳುವಂತ ಡಾಕ್ಟರ್ ಬೊಮ್ಮನಹಳ್ಳಿ ಬಾಬು ಅಂತ ಹೇಳುವಂತ ಈ ವ್ಯಕ್ತಿ ಹಣವನ್ನ ಮುಂದಿಟ್ಕೊಂಡು ಹಿರಿಯೂರು ಕ್ಷೇತ್ರದ ಮೇಲೆ ಕಣ್ಣನ್ನ ಇಟ್ಟಿರುವಂತ ಈ ವ್ಯಕ್ತಿ, ಹಣ ನೋಡಿ ಜನ ಓಟ್ ಹಾಕ್ಬಿಡ್ತಾರೆ ಅನ್ನುವಂತ ಭ್ರಮೆಯಲ್ಲಿರುವಂತ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ದುಡ್ಡಿನ ಬಲೆಯನ್ನ ಹೇಗೆ ಬೀಸ್ತಾ ಇದ್ದಾರೆ ಗೊತ್ತಾ? ನನ್ನ ಹತ್ರ ದುಡ್ಡಿದೆ, ನನಗೆ ಮತ ಹಾಕಿ ಅಂತ ಹೇಗೆ ಸೆಳಿತಾ ಇದ್ದಾರೆ ಗೊತ್ತಾ? ದುಡ್ಡಿನ ಕಮಾಲ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಎಸ್ ನೋಡಿ, ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಕಂತೆ ಕಂತೆ ದುಡ್ಡು ಎಲ್ಲಿ ಹೋದಲ್ಲಿ ಬಂದಲ್ಲಿ ಕೈಯಲ್ಲಿ ಮೊಬೈಲ್ ಫೋನನ್ನ ಹೇಗೆ ಹಿಡ್ಕೊಂಡು ಓಡಾಡ್ತೀವಲ್ಲ ಆ ರೀತಿಯಾಗಿ ಕಂತೆ ಕಂತೆ ದುಡ್ಡಿನ ಕಟ್ಟನ್ನ ಹಿಡ್ಕೊಂಡು ಓಡಾಡುವಂಥದ್ದು ಈ ರೀತಿ. ದುಡ್ಡಿದೆ ನನ್ನ ಹತ್ರ, ಮತ ಹಾಕಿ ಅಂತ. ಜನ ಅಷ್ಟು ದಡ್ರಲ್ಲ. ಹಾಗಿದ್ದಿದ್ರೆ ನಿಮ್ಗೆ ಯಾವಾಗೋ 2028 ಓಟನ್ನ ತೆಗೆದುಕೊಂಡು ಹೀನಾಯವಾಗಿ ಸೋಲನ್ನ ಅನುಭವಿಸ್ತಾ ಇರಲಿಲ್ಲ. ನಮ್ಮ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಇದೆ, ನಮ್ಮ ಡೆಮಾಕ್ರಸಿ ಸ್ಟ್ರಾಂಗ್ ಆಗಿದೆ ರೀ. ಎಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಜನಸಾಮಾನ್ಯರು ಬುದ್ಧಿವಂತರಾಗಿದ್ದಾರೆ. ನಿಮ್ಮ ಈ ಹಣ ತೋರಿಸಿದ ತಕ್ಷಣ ಯಾರು ಕೂಡ ಮರಳಾಗಿ ನಿಮಗೆ ಮತ ಹಾಕಲ್ಲ. ಈ ರೀತಿಯಾಗಿ ಆಮಿಷ ಒಡ್ಡುವಂಥದ್ದು ಎಷ್ಟು ಸರಿ ನೀವು, ಈ ರೀತಿಯಾಗಿ ಅವರಿಗೆ ಆಸೆಯನ್ನ ಹುಟ್ಟಿಸುವಂಥದ್ದು ಎಷ್ಟು ಸರಿ ನೀವು. ಸರ್ಕಾರ ಏನ್ ಮಾಡ್ತಾ ಇದೆ ಗಮನಿಸ್ತಾ ಇಲ್ವಾ ಇತ್ತ? ಈ ವ್ಯಕ್ತಿ ಈ ರೀತಿಯಾಗಿ ಕಂತೆ ಕಂತೆ ಹಣವನ್ನ ಹಿಡ್ಕೊಂಡು ಓಡಾಡುವಂಥದ್ದು ಯಾವ ಕಾರಣಕ್ಕೆ ಈ ರೀತಿಯಾಗಿ ಹಾರ್ಡ್ ಕ್ಯಾಶ್ ನ ಇಟ್ಕೊಂಡು ಓಡಾಡ್ತಾರೆ ಈ ವ್ಯಕ್ತಿ? ಜನಗಳನ್ನ ಸೆಳೆಬೇಕಂತನ, ವೋಟ್ ಬ್ಯಾಂಕ್ ಅನ್ನ ಖರೀದಿ ಮಾಡ್ಕೋಬೇಕು ಅಂತಾನ? ಯಾವ ಕಾರಣಕ್ಕೆ ಓಡಾಡ್ತೀರಿ ನೀವು ಬಾಬು? ಹಿರಿಯೂರು ಬೈ ಎಲೆಕ್ಷನ್ ಹೆಸರಲ್ಲಿ ಕಂತೆ ಕಂತೆ ದುಡ್ಡಿನ ಜೊತೆ ಬಾಬು ಹಾಜರ್. ಕಂಪ್ಯೂಟರ್ಸ್ ಕೊಡೋದೇನು, ಬೀದಿ ವ್ಯಾಪಾರಿಗಳಿಗೆ ಛತ್ರಿ ಕೊಡೋದೇನು, ಹಳೆ ಆಸ್ಪತ್ರೆ, ಹಳೆ ಅಂಗಡಿ, ಅಂಗನವಾಡಿ ದೇಗುಲಗಳಿಗೆ ದುಡ್ಡು ಹಂಚುವ ಬಾಬು ಹೋದಲ್ಲಿ ಬಂದಲ್ಲಿ ದುಡ್ಡಿನ ಕಂತೆಗಳ ಜೊತೆ ಹಾಜರಾಗಿ ಓಟ್ಗಾಗಿ ಬಲೆ ಬೀಸ್ತಾ ಇದ್ದಾರೆ. ಇದೆಂತ ರಾಜಕೀಯ ಮಾಡ್ತಿದ್ದಾರೆ ಈತ ಅಂತ ಹಿರಿಯೂರಿನಲ್ಲೇ ಪಿಸು ಪಿಸು ಮಾತುಗಳು. ಹಿರಿಯೂರು ಬೈ ಎಲೆಕ್ಷನ್ ಹೆಸರಲ್ಲಿ ಕಂತೆ ಕಂತೆ ದುಡ್ಡಿನ ಜೊತೆ ಬಾಬು ಹಾಜರಾಗ್ತಾರೆ. ಕಂಪ್ಯೂಟರ್ಸ್ ಕೊಡೋದು, ಬೀದಿ ವ್ಯಾಪಾರಿಗಳಿಗೆ ಛತ್ರಿ ಕೊಡೋದು, ಹಳೆ ಆಸ್ಪತ್ರೆ, ಹಳೆ ಅಂಗನವಾಡಿ ದೇಗುಲಗಳಿಗೆ ದುಡ್ಡು ಹಂಚುವಂತಹ ಈ ಬಾಬು ಹೋದಲ್ಲಿ ಬಂದಲ್ಲಿ ದುಡ್ಡಿನ ಕಂತೆಗಳ ಜೊತೆನೆ ಹಾಜರಾಗ್ತಾರೆ. ದುಡ್ಡು ಇಲ್ಲ ಅಂತ ಅಂದ್ರೆ ಅಲ್ಲಿ ಹಾಜರಿರಲ್ಲ. ಕೈಯಲ್ಲಿ ದುಡ್ಡನ್ನ ಕಂತೆ ಕಂತೆ ದುಡ್ಡನ್ನ ಹಿಡ್ಕೊಂಡೆ ಕೈಯಲ್ಲೇ ಅಷ್ಟು ಹಿಡಿದಿರ್ತಾರೆ. ಇನ್ನು ಬ್ಯಾಗ್ ಅಲ್ಲಿ ಎಷ್ಟಿರುತ್ತೋ. ಹಿರಿಯೂರು ಬೈ ಎಲೆಕ್ಷನ್ ಹೆಸರಿನಲ್ಲಿ ಕಂತೆ ಕಂತೆ ದುಡ್ಡನ್ನ ಹಂಚ್ತಾ ಇರುವಂತಹ ಬಾಬು ಬಡವರಿಗೆ ಸೇವೆ ಮಾಡ್ತೀನಿ ಅಂತ ಬೀದಿ ವ್ಯಾಪಾರಿಗಳಿಗೆ ಛತ್ರಿ ಕೊಡೋದು, ಕಂಪ್ಯೂಟರ್ಸ್ ಗಳನ್ನ ಒದಗಿಸಿ ಕೊಡುವಂಥದ್ದು, ಹಳೆ ಆಸ್ಪತ್ರೆ, ಹಳೆ ಅಂಗನವಾಡಿ ದೇಗುಲಗಳಿಗೆ ದುಡ್ಡು ಹಂಚುವಂಥದ್ದು. ಅಷ್ಟು ದುಡ್ಡಿದೆ, ಅಷ್ಟು ಹಣ ಇಟ್ಕೊಂಡಿದ್ದೀರಾ ಅಂತ ಅಂದ್ರೆ ಆಯ್ತು. ನಿಮಗೆ ರಾಜಕೀಯವೇ ಯಾಕೆ ಬೇಕು? ದುಡ್ಡಿನ ಮುಖಾಂತರ ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅಂತ ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಾ? ಜನಗಳ ಸೇವೆ ಮಾಡ್ಕೊಂಡು ಹೋಗ್ರಿ ಸುಮ್ಮನೆ. ನಿಮಗೇನಾದ್ರೂ ಸೇವೆ ಮಾಡಬೇಕು ಅಥವಾ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಗುಪ್ತವಾಗಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಸಹಾಯ ಮಾಡಿ ಬನ್ನಿ. ಕ್ಯಾಶೇ ಕೊಡುವಂಥದ್ದು, ಎಲ್ಲಿ ಹೋದಲ್ಲಿ ಬಂದಲ್ಲಿ ಕ್ಯಾಶೇ ಅಲ್ಲಿ ಕೊಡುವಂಥದ್ದು. ಎಷ್ಟು ಕ್ಯಾಶ್ ಇಟ್ಕೊಂಡಿದ್ದೀರಾ? ಹಾಗಾದ್ರೆ ನೀವು ಹಾರ್ಡ್ ಕ್ಯಾಶ್ ಎಷ್ಟು ಇಟ್ಕೊಂಡಿದ್ದೀರಾ? ಎಷ್ಟು ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಅದೇ ನಾವು ಕೈಯಲ್ಲಿ ಹ್ಯಾಂಡಲ್ ಹಿಡ್ಕೊಂಡಿರುವಂತ ಹಾರ್ಡ್ ಕ್ಯಾಶ್ ನ ನೋಡ್ತಾ ಇದೀವಿ. ಇನ್ನು ಬ್ಯಾಗ್ ಅಲ್ಲಿ, ಬ್ರೀಸ್ ಕೇಸ್ ಅಲ್ಲಿ ಎಲ್ಲ ಎಷ್ಟಿದೆಯೋ ಯಾರಿಗ್ ಗೊತ್ತು. ಅದ್ರ ಬಗ್ಗೆನೂ ತನಿಖೆ ಆಗ್ಲೇಬೇಕನ್ಸುತ್ತೆ.
ಎಲೆಕ್ಷನ್ ನಲ್ಲಿ ರಾಜಕೀಯವಾಗಿ ಬರಲೇಬೇಕು, ರಾಜಕೀಯಕ್ಕೆ ಎಂಟ್ರಿ ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವರು ಮಾಡ್ತಾ ಇದ್ದಂತ ಪ್ರಯತ್ನಗಳು ಒಂದೊಂದಲ್ಲ 2018ರಲ್ಲೂ ಕೂಡ 2018 2023ರಲ್ಲೂ ಕೂಡ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ವಿವೇಕ್ ಇದೀಗ ಸಂಪರ್ಕದಲ್ಲಿರುವಂತದ್ದು. ಎಸ್ ವಿವೇಕ್, ಬೈ ಎಲೆಕ್ಷನ್ ಬಾಬುವ ಈ ತಂತ್ರಗಳು ಕುತಂತ್ರಗಳು, ಹಣವನ್ನ ಪ್ರದರ್ಶನ ಮಾಡಿ ಜನಗಳನ್ನ ಸೆಳೆಯುವಂತಹ ರೀತಿ, ಇವೆಲ್ಲವೂ ಕೂಡ ಹಿರಿಯೂರು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದಂತ ಪ್ರಯತ್ನ. ಅಂದ್ರೆ ಏನ್ ತೋರ್ಸಕ್ ಹೋಗ್ತಾ ಇದ್ದಾರೆ? ಈ ಕಂತೆ ಹಣದ ಮುಖಾಂತರ ಓಟ್ಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರಾ ಹೇಗೆ ಅಂತ? ಎಸ್ ವನಿತಾ, ಈಗಾಗಲೇ ಅಟ್ಟಿಕಾ ಬಾಬು ಅವರು ಕಳೆದ 1 ತಿಂಗಳಿಂದ ಕೂಡ ಅಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ ಹಿರಿಯೂರಿನಲ್ಲಿ. ಸದ್ಯ ಈಗಾಗಲೇ ಏನು ಡಿ ಸುಧಾಕರ್ ಅವರು ಅಲ್ಲಿ ಶಾಸಕರಾಗಿ ಸಚಿವರು ಕೂಡ ಆಗಿದ್ರು. ಅಕಾಲಿಕ ನಿಧನ ಹೊಂದಿರುವ ಕಾರಣದಿಂದಾಗಿ ಅಲ್ಲಿ ಮಧ್ಯಂತರ ಚುನಾವಣೆ ಕೂಡ ನಡೀಬೇಕಿದೆ. ಇನ್ನು ಆ ಚುನಾವಣೆ ಡಿಕ್ಲೇರೇ ಆಗಿಲ್ಲ. ಅದಕ್ಕೂ ಮುಂಚಿತವಾಗಿ ಬಾಬು ಅವರು ಅಲ್ಲಿ ಓಡಾಟಕ್ಕೂ ಕೂಡ ಆರಂಭ ಮಾಡಿದ್ದಾರೆ. ಅಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಭೇಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಈಗಾಗಲೇ ಅಟ್ಟಿಕಾ ಬಾಬು ಅವರು ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಅಲ್ಲೇ ಇರ್ತಕ್ಕಂಥವ್ರನ್ನ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು, ಜೊತೆ ಬಡ ಜನರಿಗೆ ಹೋಗಿ ಹಣ ಕೊಡ್ತಕ್ಕಂಥದ್ದು, ಮತ್ತೆ ಛತ್ರಿಗಳನ್ನ ಕೊಡ್ತಕ್ಕಂಥದ್ದು, ಈ ರೀತಿಯ ಕೆಲಸಗಳು ಮಾಡೋದಕ್ಕೆ ಈಗಾಗಲೇ ಅಟ್ಟಿಕಾ ಬಾಬು ಅವರು ಮುಂದಾಗಿದ್ದಾರೆ. ಜೊತೆಗೆ ಅವರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ 2018ರಲ್ಲಿ ಹಾನಗಲ್ ವಿಧಾನಸಭಾ ಕ್ಷೇತ್ರದಿಂದ ಕೂಡ JDS ನಿಂದ ಸ್ಪರ್ಧೆ ಮಾಡ್ತಾರೆ. ಕೇವಲ 1000 ಮತಗಳನ್ನೇನೋ ಪಡೆದುಕೊಳ್ತಾರೆ. ಅದಾದ ಬಳಿಕ 2023ರಲ್ಲಿ ತುಮಕೂರಿನಲ್ಲಿ ನಿಲ್ತೀನಿ ಅಂತ ಓಡಾಟ ಮಾಡ್ತಾರೆ. ಈಗ 2026 ಹಿರಿಯೂರನ್ನ ಇಟ್ಕೊಂಡಿದ್ದಾರೆ. ಇವರನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕನ್ಸಿಸ್ಟೆನ್ಸಿ ಕೂಡ ಇಲ್ಲ. ಈ ಹಿಂದೆ 2018ರಲ್ಲಿ ಬೇರೆ ಕ್ಷೇತ್ರ, 23ರಲ್ಲಿ ಬೇರೆ ಕ್ಷೇತ್ರ, ಈಗ 26ರಲ್ಲಿ ಬೇರೆ ಕ್ಷೇತ್ರ, ಈ ರೀತಿಯಾಗಿ ಕ್ಷೇತ್ರಗಳನ್ನ ಜಂಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾವ್ದಾದ್ರು ಒಂದೇ ಕನ್ಸಿಸ್ಟೆಂಟ್ ಆಗಿ ಒಂದೇ ಕ್ಷೇತ್ರದಲ್ಲಿ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಕಂತ ಕೆಲಸ ಆಗಿರ್ಬೋದು ಏನನ್ನ ಕೂಡ ಮಾಡ್ತಾ ಇಲ್ಲ. ಕೇವಲ ಬೇರೆ ಬೇರೆ ಕ್ಷೇತ್ರಗಳನ್ನ ಬದಲಾವಣೆ ಮಾಡ್ತಿದ್ದಾರೆ. ಈಗ ಸಡನ್ ಆಗಿ ಅಲ್ಲಿ ಸಾರ್ವತ್ರಿಕ ಚುನಾವಣೆ ಅಲ್ಲ, ಕೇವಲ ಮಧ್ಯಂತರ ಚುನಾವಣೆ ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗಿದ್ದಾರೆ. ಈಗಾಗ್ಲೇ ಅಲ್ಲಿ ದುಡ್ಡು ಹಂಚೋದಿಕ್ಕೂ ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗಾಗ್ಲೇ ನಮ್ಮ ವಾಹಿನಿಯ ಮುಖಾಂತರ ನಾವು ತೋರಿಸ್ತಾ ಇದೀವಿ ಅಟ್ಟಿಕಾ ಬಾಬು ಅವರು ಹೋದಲ್ಲಿ ಬಂದಲ್ಲಿ ಹೆಂಗೆ ಹಣಗಳ ಕಂತೆಯನ್ನ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ, ಹಣಗಳನ್ನ ಹಂಚ್ತಾ ಇದ್ದಾರೆ ಜನಕ್ಕೆ. ಈ ರೀತಿಯಾಗಿ ಮಾಡೋದು ನೇರವಾಗಿ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಈಗ ಅವ್ರಿಗೆ ಹಣ ಕೊಟ್ಟು ಅಲ್ಲಿ ಗೆದ್ದಿ ತದನಂತರ ಹಣ ಮಾಡುವ ಉದ್ದೇಶನ ಏನು ಅನ್ನೋದು ಕೂಡ ಅಲ್ಲಿ ಸಾರ್ವಜನಿಕರು ಈಗಾಗ್ಲೇ ಅಲ್ಲೂ ಕೂಡ ಸಾರ್ವಜನಿಕರ ಮನಸ್ಸಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಒಂದಿಷ್ಟು ಜನ ಕೇಳ್ತಾ ಇದ್ದಾರೆ ಅವರ ಬೆಂಬಲಿಗರಿಗೆ ಕೂಡ, ಏನ್ ಅಟ್ಟಿಕಾ ಬಾಬು ಅವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಯಾಕೆ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದ್ರೆ ಸದ್ಯದ ಮಟ್ಟಿಗೆ ಯಾಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅಟ್ಟಿಕಾ ಬಾಬು, ಯಾವ ಇಂಟೆನ್ಷನ್ ಮೇಲೆ ಹೋಗಿದ್ದಾರೆ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ ಮೂಡಿಸ್ತಿದೆ ವನಿತಾ. ಎಸ್ ವಿವೇಕ್, ಒಂದ್ ಕಡೆ ಈಗಾಗ್ಲೇ ನೋಡಿ, ಈಗ ಹೇಳಿದ್ರಿ ನೀವು ಒಂದು ಕನ್ಸಿಸ್ಟೆನ್ಸಿ ಇಲ್ಲ ಅಂತ, ಅಂದ್ರೆ ಒಂದು ಕ್ಷೇತ್ರದಲ್ಲಿ ಇವರು ನಿಲುವನ್ನ ತೋಡ್ಕೊಂಡಿರಲ್ಲ ಅಂತ. ಬಟ್ ಹಿರಿಯೂರು ಕ್ಷೇತ್ರದಲ್ಲಿ ಈಗ ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಹಿರಿಯೂರು ಕ್ಷೇತ್ರ. ಸೊ ಸದ್ಯಕ್ಕೆ ಬೈ ಎಲೆಕ್ಷನ್ ನಡಿಬೇಕು, ಅಲ್ಲಿ ಆ ಕ್ಷೇತ್ರಕ್ಕೆ ಏನಾದ್ರೂ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಮನುಷ್ಯನ ಮೈಂಡಲ್ಲಿ ಇರುವಂಥದ್ದೇನು ಬೇರೆದೇ, ಎಲ್ಲಾದ್ರೂ ಕೂಡ ಹೋಗಿ ಕೆಲಸ ಮಾಡ್ಬೋದು, ಅಭಿವೃದ್ಧಿ ಮಾಡ್ಬೋದು. ಬಟ್ ಪರ್ಟಿಕ್ಯುಲರ್ ಹಿರಿಯೂರು ಅಂತ ಬಂದಾಗ ಅಲ್ಲಿ ಏನೋ ಒಂದು ಹಿಂದೆ ಒಂದಿಷ್ಟು ಹೈ ಡ್ರಾಮಾಗಳು ಇದಾವೆ ಅಂತ ಅನ್ಸುತ್ತೆ ಅಲ್ವಾ? ಎಸ್ ವನಿತಾ, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಈಗ ನಾನು ಹೇಳ್ದಂಗೆ ಅಕಾಲಿಕ ನಿಧನ ಹೊಂದಿರುವ ಕಾರಣದಿಂದಾಗಿ ಡಿ ಸುಧಾಕರ್ ಅವರು ಅಲ್ಲಿ ಮಧ್ಯಂತರ ಚುನಾವಣೆ ಬರುವ ನಿಟ್ಟಿನಲ್ಲಿ ಅಲ್ಲಿಗೆ ಈಗ ಸದ್ಯದ ಮಟ್ಟಿಗೆ ಹಾರಿದ್ದಾರೆ. ಇನ್ನು ಚುನಾವಣೆ ಕೇವಲ 2-3 4-5 ತಿಂಗಳಲ್ಲೇ ಘೋಷಣೆ ಆಗಿ ಚುನಾವಣೆ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ ಈಗ ಹೋಗಿ ಅಲ್ಲಿ ಜನರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ಕೆಲಸಕ್ಕೆ ಅಟ್ಟಿಕಾ ಬಾಬು ಅವರು ಮುಂದಾಗಿದ್ದಾರೆ, ಛತ್ರಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಕೆಲಸಗಳನ್ನೆಲ್ಲ ಈ ಹಿಂದೆಯಿಂದನೇ ಮಾಡಬಹುದಿತ್ತಲ್ವಾ? ಅಂದ್ರೆ ಪಬ್ಲಿಕ್ ಅಲ್ಲಿ ಈ ರೀತಿಯಾಗಿ ಕಂತೆ ಹಣವನ್ನ ಇಟ್ಕೊಂಡು ಓಡಾಡುವಂತಹ ಬಾಬು ಯಾಕೆ ಕಾನೂನು ಗೊತ್ತಿಲ್ವಾ ಅಥವಾ ಹೇಗೆ ಅಂತ? ಎಸ್ ವನಿತಾ, ಈಗಾಗ್ಲೇ ಏನು ಅವರು ಅಟ್ಟಿಕಾ ಬಾಬು ಅವರು ಕಂತೆ ಹಣವನ್ನ ಇಟ್ಕೊಂಡು ಅಲ್ಲಿಯ ತನಕ ಹೋಗಿ ಈಗ ಜನಕ್ಕೆ ಏನು ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈ ಹಿಂದೆಯಿಂದ ಯಾಕೆ ಮಾಡಿಲ್ಲ? ಈಗ ಹೋಗಿ ಹಣ ಕೊಡ್ತಕ್ಕಂಥದ್ದು ಕೇವಲ ಚುನಾವಣೆ ಸಂದರ್ಭ ಅಂದಾಗ ಮಾತ್ರ ಇವರಿಗೆ ಜನ ನೆನಪಾಗ್ತಾರ? ಕೇವಲ ಚುನಾವಣೆ ಬಂತು ಅಂದಾಗ ಮಾತ್ರ ಜನರ ಕಷ್ಟಗಳು, ಜನರ ನೋವುಗಳು ಅರ್ಥ ಆಗುತ್ತಾ? ಈ ಹಿಂದೆ ಯಾಕೆ ಇವ್ರಿಗೆ ಅರ್ಥ ಆಗಲ್ಲ? ಅಷ್ಟು
ಸಹಾಯ ಮಾಡ್ಬೇಕು ಅನ್ನೋದು ಇದ್ದಿದ್ರೆ ಇವರು ಈ ಹಿಂದೆನೆ ಸುಧಾಕರ್ ಅವ್ರು ಇದ್ದಂತ ಸಂದರ್ಭದಿಂದನೇ ಹಿರಿಯೂರು ಕ್ಷೇತ್ರಕ್ಕೆ ಹೋಗಿ ಜನರಿಗೆ ಸಹಾಯ ಮಾಡ್ಬೋದಿತ್ತು. ಈಗ ಕೇವಲ ಚುನಾವಣೆ ಅಂತ ಬರ್ತಿದ್ದಂಗೆ ಒಂದು 3 ತಿಂಗಳುಗಳಲ್ಲಿ ದುಡ್ಡು ಖರ್ಚು ಮಾಡೋದು, ಹಣ ಖರ್ಚು ಮಾಡಿ ಗೆದ್ದು ಮತ್ತೆ ಜನರ ದುಡ್ಡನ್ನೇ ಪೋಲ್ ಮಾಡ್ತಕ್ಕಂತ ಕೆಲ್ಸಕ್ಕೂ ಕೂಡ ಮುಂದಾಗ್ಬೋದು ಅಂತ ಅಲ್ಲಿರ್ತಕ್ಕಂಥ ಜನ ಈಗ ಮಾತನಾಡೋದಕ್ಕೂ ಕೂಡ ಆರಂಭ ಮಾಡಿದ್ದಾರೆ ವನಿತಾ. ಅಂದ್ರೆ ಜನ ಓಟನ್ನ ಯಾರು ಕೂಡ ನಾವೇನು ಮಾರ್ಕೊಳ್ಳಲ್ಲ ಅನ್ನೋದನ್ನ ಈಗ ಕ್ಲಿಯರ್ ಆಗಿ ಕಳೆದ ಎಲೆಕ್ಷನ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಈ ಬಾಬು ಅವ್ರಿಗೆ. 2018ರಲ್ಲಿ 1028 ಓಟನ್ನ ಪಡಿತಾರೆ, ಹೀನಾಯ ಸೋಲು. ಸೊ ಹಾಗಾಗಿ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ ಯಾರು ಕೂಡ ಓಟನ್ನ ಮಾರ್ಕೊಳ್ಳಲ್ಲ ಅಂತ. ಸೊ ಹಾಗಾಗಿ ಜನ ಇಲ್ಲೂ ಕೂಡ ಒಂದು ತಕ್ಕ ಪಾಠ ಕಲಿಸ್ಬೋದು ಮುಂದಿನ ದಿನಗಳಲ್ಲಿ ಅಂತ. ಎಸ್, ಖಂಡಿತವಾಗೂ ವನಿತಾ. ಈಗಾಗ್ಲೇ ಏನು ಸುಧಾಕರ್ ಅವರ ಪುತ್ರನೇ ಅಲ್ಲಿ ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂತಾನು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ ಇರ್ತಕ್ಕಂಥದ್ದು. ಜೊತೆಗೆ ಇವ್ರು ಬಾಬು ಅವರು ಒಂದ್ ಕಡೆ ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ, ನಾನು ಜೆಡಿಎಸ್ ನಿಂದ ಟಿಕೆಟ್ ಪಡ್ಸ್ಕೊಳ್ತೀನಿ, ಇಲ್ಲದಿದ್ರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಇಲ್ಲಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋ ಕೂಡ ಹೇಳಿಕೆಗಳನ್ನ ಅಲ್ಲಿರ್ತಕ್ಕಂಥ ಜನರ ಜೊತೆ ಮಾತನಾಡ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಆದ್ರೆ ಈ ಹಿಂದೆ ನಾವು ನೋಡ್ತಾ ಹೋದ್ರೆ ಏನು 2018ರಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿ ಇದೇ ರೀತಿಯಾಗಿ ದುಡ್ಡು ಕೂಡ ಖರ್ಚು ಮಾಡಿದ್ರು. ಅವರು ಒಂದು ಡೆಪಾಸಿಟ್ ಮತಗಳನ್ನು ಕೂಡ ಪಡೆದುಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಅಟಿಕಾ ಬಾಬು ಅವ್ರ ಕೈಯಲ್ಲಿ. ಕೇವಲ 1000 ಮತಗಳನ್ನ ಪಡೆದುಕೊಳ್ತಾರೆ. ಇನ್ನು ಇಲ್ಲಿನ ಜನ ಅವರನ್ನ ಯಾವ ರೀತಿಯಾಗಿ ತಿರಸ್ಕಾರ ಮಾಡ್ತಾರೆ, ಎಷ್ಟು ಮತಗಳನ್ನ ಪಡೆದುಕೊಳ್ತಾರೆ ಅವರು ಅಲ್ಲಿ ಇದೇ ರೀತಿಯಾಗಿ ದುಡ್ಡು ಹಂಚಿದ್ರು ಕೂಡ ಪ್ರತಿ ಸಲ ಪ್ರತಿ ಚುನಾವಣೆಗಳಲ್ಲಿ ದುಡ್ಡು ವರ್ಕೌಟ್ ಆಗಲ್ಲ. ನಾವು ಈ ಹಿಂದೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ ಚುನಾವಣೆಗಳಲ್ಲಿ ನಾವು ನೋಡ್ತಾ ಹೋದ್ರೆ. ಇಲ್ಲೂ ಕೂಡ ಅಷ್ಟೇ, ಇವರ ಚುನಾವಣೆಯಲ್ಲೂ ಕೂಡ ಕೇವಲ ದುಡ್ಡಿಂದ ಗೆಲ್ಲಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ಬಹಳ ತಪ್ಪದು. ಯಾಕಂದ್ರೆ ಅವ್ರಿಗೆ 2018ರಲ್ಲೇ ಜನ ಬುದ್ಧಿ ಕಲ್ಸಿದ್ದಾರೆ. ಮತ್ತೆ ಈಗ 2026ರಲ್ಲಿ ಅಂದ್ರೆ ಅದೇ ಪ್ರಯತ್ನಕ್ಕೂ ಕೂಡ ಈಗ ಮುಂದಾಗಿದ್ದಾರೆ, ದುಡ್ಡಿನಿಂದ ಗೆಲ್ಲಬಹುದು ಅಂತ. ನಿಜಕ್ಕೂ ಕೂಡ ಇವರು ನಾನು ಈಗಾಗ್ಲೇ ಹೇಳ್ದಂಗೆ ಸಹಾಯ ಮಾಡ್ಬೇಕು ಅನ್ನೋದಿದ್ರೆ ಆ ಕ್ಷೇತ್ರನೇ ಯಾಕೆ, ಅಲ್ಲೇ ಯಾಕೆ ಈಗ ಕೇವಲ 3 ತಿಂಗಳಿಗೆ ಮಾತ್ರ ಈ ಸಹಾಯನ, ಆಮೇಲೆ ಚುನಾವಣೆ ಗೆದ್ದ ನಂತರ ಅವ್ರ ಆ ಕ್ಷೇತ್ರದವರು ಅಲ್ಲಿ ಹೋಗಿ ಜನಕ್ಕೆ ಹೋಗಿ ಮಾತನಾಡ್ತಾರ, ಜನಕ್ಕೆ ಭೇಟಿ ಮಾಡ್ತಾರ? ಇದೆಲ್ಲ ಕೂಡ ಒಂದಿಷ್ಟು ಪ್ರಶ್ನೆಗಳು ಅಲ್ಲಿರ್ತಕ್ಕಂಥ ಸಾರ್ವಜನಿಕರಲ್ಲೂ ಕೂಡ ಉದ್ಭವ ಆಗ್ತಿದೆ. ಆದ್ರೆ ಇವರನ್ನ ಜನ ತಿರಸ್ಕಾರ ಮಾಡ್ತಾರ ಅಥವಾ ಒಪ್ಕೊಳ್ತಾರ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.